ಇಂತಹ ಒಂದು ಧಾರ್ಮಿಕವಾದ ಸಂಸ್ಕಾರವನ್ನು ನಾವು ಬೆಳೆಸ್ಕೊಂಡಾಗ, ನಮ್ಮ ಮಕ್ಕಳಿಗೂ ಸಹ ವಿಶೇಷವಾಗಿ ನೀಡಿದಾಗ ಆ ಜೀವನದಲ್ಲಿ ನಾವು ತುಂಬ ಎತ್ತರಕ್ಕೆ ಬೆಳಿತೀವಿ ಮತ್ತು ತುಂಬ ಉತ್ತಮವಾದಂತಹ ಒಂದು ಜೀವನ ನಮಗೆ ಪ್ರಾಪ್ತವಾಗುತ್ತೆ. ನಾನು ಅನೇಕ ಕಡೆಗಳಲ್ಲಿ ಹೇಳ್ತಾ ಇರ್ತೀನಿ, ಉತ್ತಮವಾದಂತಹ ಜೀವನ ಅಂತಂದರೆ ಏನು, ತುಂಬ ಐಶ್ವರ್ಯ ಇರುವುದು ಅಥವಾ ತುಂಬ ದೊಡ್ಡ ಅಧಿಕಾರ ಇರುವುದು ಇತ್ಯಾದಿಗಳು ಇರುವುದಲ್ಲ. ಉತ್ತಮವಾದಂತಹ ಜೀವನ ಅಂದರೆ ಅದು ಇರ್ಬೋದು, ಆದರೆ ಅದಕ್ಕಿಂತಲೂ ಮುಖ್ಯವಾಗಿ ಇನ್ನೊಂದು ಬೇಕು. ಏನು ಅಂತಂದರೆ, ನಾವು ನೆಮ್ಮದಿಯಿಂದ ಇರುವಂತಹ ವಾತಾವರಣದಲ್ಲಿ 4 ಜನ ನಮ್ಮನ್ನು ಗೌರವಿಸುವಂತಹ ಸ್ಥಿತಿಯಲ್ಲಿ ನಾವಿದ್ದು, ಇನ್ನು 4 ಜನರಿಗೆ ಉಪಕಾರ ಮಾಡುವಂತಹ ಸ್ಥಿತಿಯಲ್ಲಿ ನಾವಿರುವುದು, ಇದು ಉತ್ತಮವಾದಂತಹ ಜೀವನ ಅಂತಂದರೆ. ಆ ರೀತಿಯಾಗಿ ಮಾಡುವವನಿಗೆ ಅಧಿಕಾರ ಐಶ್ವರ್ಯ ಇತ್ಯಾದಿಗಳೆಲ್ಲ ಇದ್ದರೆ ಅದು ಪರವಾಗಿಲ್ಲ, ಅದು ಇರ್ಬೋದು ಅಷ್ಟೇ. ಆದರೆ ಅದಿದ್ದರೂ ಸಹ, ಐಶ್ವರ್ಯ ಅಧಿಕಾರ ಅನ್ನೋದಿದ್ದರೂ ಸಹ, ಐಶ್ವರ್ಯ ಅಧಿಕಾರ ಇತ್ಯಾದಿಗಳಿದ್ದರೂ ಸಹ ಈ ಮನಸ್ಸಿನಲ್ಲಿ ಮಾತ್ರ ಇನ್ನೊಬ್ಬರು 4 ಜನರಿಗೆ ಉಪಕಾರ ಮಾಡಬೇಕು ಅಥವಾ 4 ಜನ ಗೌರವವನ್ನು ಕೊಡುವಂತಹ ಸ್ಥಾನದಲ್ಲಿರಬೇಕು ಅನ್ನೋ ಭಾವನೆ ಇಲ್ಲ ಅಂತಂದರೆ ಆಗ ಐಶ್ವರ್ಯ ಅಧಿಕಾರ ಎಲ್ಲವೂ ಸಹ ವ್ಯರ್ಥ ಆಗುತ್ತೆ. ನಾವು 4 ಜನ ಗೌರವ ಕೊಡುವಂತಹ ಕೆಲಸಗಳನ್ನು ಮಾಡ್ತಾ, 4 ಜನರಿಗೆ ಉಪಕಾರ ಆಗುವಂತಹ ಕೆಲಸಗಳನ್ನು ಮಾಡ್ತಾ ಇದ್ದರೆ ಆಗ ನಮ್ಮ ಹತ್ರ ಇರುವಂತಹ ಐಶ್ವರ್ಯ ಅಧಿಕಾರ ಇದೆಲ್ಲವೂ ಸಹ ಸಾರ್ಥಕ ಆಗುತ್ತೆ, ಅದೆಲ್ಲದಕ್ಕೂ ಸಹ ಒಂದು ಬೆಲೆ ಬರುತ್ತೆ. ಈ ಭಾವನೆ ಮನಸ್ಸಲ್ಲಿಲ್ಲ ಅಂತಂದರೆ ಆಗ ಅದೆಷ್ಟೆಲ್ಲ ಇದ್ದರೂ ಸಹ ಅದಕ್ಕೆ ಉಪಯೋಗ ಬರುವುದಿಲ್ಲ. ಆದ್ದರಿಂದ ಉತ್ತಮವಾದಂತಹ ಜೀವನ ಅಂತಂದರೆ ಇದು. ನಾವು ಇನ್ನೊಬ್ಬರು ನಮಗೆ ಗೌರವ ಕೊಡುವಂತಹ ಸ್ಥಿತಿಯಲ್ಲಿ ನಾವಿರಬೇಕು, ಅಂತಹ ರೀತಿಯಲ್ಲಿ ನಾವು ನಡ್ಕೊಳ್ಬೇಕು, ಅಂತಹ ಕೆಲಸಗಳನ್ನು ಮಾಡಬೇಕು. ಮತ್ತು ಇನ್ನೊಬ್ಬರಿಗೆ ನಮ್ಮಿಂದ ಏನು ಸಾಧ್ಯ ಆಗುತ್ತೋ ಅಷ್ಟು ಉಪಕಾರವನ್ನು ಇನ್ನೊಬ್ಬರಿಗೆ ಮಾಡುವಂತಹ ಸೌಜನ್ಯ ಬೇಕು. ಆ ರೀತಿಯಾದಂತಹ ಒಂದು ಸ್ವಭಾವ ನಮಗಿದ್ದು ನಮ್ಮ ಕೆಲಸಗಳನ್ನು ನಾವು ಮಾಡ್ತಾ ಇದ್ದರೆ ಅದು ನಿಜವಾದಂತಹ ಒಂದು ಉತ್ತಮವಾದ ಜೀವನ. ಆದ್ದರಿಂದ ಆ ರೀತಿಯಾದಂತಹ ಒಂದು ಉತ್ತಮವಾದ ಜೀವನ ಶೈಲಿಯನ್ನು ವಿಶೇಷವಾಗಿ ನಾವು ಬೆಳೆಸ್ಕೊಳ್ಬೇಕು ಅಂತಂದರೆ ಅದಕ್ಕೆ ನಮ್ಮ ಧರ್ಮ ನಮಗೇನು ಸಂಸ್ಕಾರ ಕೊಡ್ತಾ ಇದೆಯೋ ಅದೇ ಅತ್ಯಂತ ಅವಶ್ಯಕವಾದದ್ದು. ಹಾಗೆ ಅಂತಹ ಒಂದು ಸಂಸ್ಕಾರವನ್ನು ವಿಶೇಷವಾಗಿ ಮಕ್ಕಳಿಗೆ ನೀಡಿದಾಗ, ಇವತ್ತಿನ ಕಾಲದಲ್ಲಿ ನಾವು ನೋಡ್ತಾ ಇರುವಂತಹ ಲೌಕಿಕವಾದಂತಹ ಬೇರೆ ಬೇರೆ ರೀತಿಯಾದಂತಹ ವಿಷಮ ಪರಿಸ್ಥಿತಿಗಳು, ವಿಷಮವಾದಂತಹ ವಾತಾವರಣಗಳು ಅಲ್ಲೆಲ್ಲೆಲ್ಲಿ ಏನೇನಿವೆಯೋ ಅವುಗಳ ಪ್ರಭಾವ ಆ ಮಕ್ಕಳ ಮೇಲೆ ಇರುವುದಿಲ್ಲ. ಇಲ್ಲದೆ ಹೋದರೆ ಏನಾಗುತ್ತೆ ಅಂತಂದರೆ ಆ ಲೌಕಿಕವಾದಂತಹ ವಾತಾವರಣದ ಒಂದು ಪ್ರಭಾವ ಮಕ್ಕಳ ಮೇಲೆ ಇರುತ್ತೆ. ಅದರಿಂದ ಅವರೂ ಚೆನ್ನಾಗಿರ್ಲಿಕ್ಕಾಗುವುದಿಲ್ಲ, ಅವರ ತಂದೆ ತಾಯಿಗಳು ಕುಟುಂಬವೂ ಸಹ ಚೆನ್ನಾಗಿರಲಿಕ್ಕೆ ಸಾಧ್ಯ ಆಗುವುದಿಲ್ಲ. ಆದ್ದರಿಂದ ಇವತ್ತಿನ ದಿವಸ ಲೋಕದಲ್ಲಿ ನೋಡುವಂತಹ ಈ ವಿಷಮವಾದಂತಹ ವಾತಾವರಣ, ವಿಷಮವಾದಂತಹ ಪರಿಸ್ಥಿತಿಗಳ ಪ್ರಭಾವ ಮಕ್ಕಳ ಮೇಲೆ ಇರಬಾರದು. ಅವರು ಒಳ್ಳೆಯ ಸ್ಥಿತಿಯಲ್ಲಿ ಎಷ್ಟೇ ಇದ್ದರೂ ಸಹ ಅವರು ಒಳ್ಳೆಯ ಸ್ಥಿತಿಯಲ್ಲಿರಬೇಕು ಅಂತಂದರೆ ಅದಕ್ಕೆ ಇಂತಹ ಒಂದು ಧಾರ್ಮಿಕವಾದಂತಹ ಸಂಸ್ಕಾರವೇ ಮಕ್ಕಳಿಗೆ ಇರತಕ್ಕಂತಹ ಏಕೈಕ ಮಾರ್ಗ. ಆದ್ದರಿಂದ ಇದನ್ನು ಅವರಿಗೆ ಕೊಟ್ಟಾಗ ತದನಂತರ ವಿದ್ಯಾಭ್ಯಾಸ, ಲೌಕಿಕವಾದಂತಹ ಸಾಧನೆ ಇತ್ಯಾದಿಗಳೆಲ್ಲವೂ, ಸಂಪಾದನೆ ಇತ್ಯಾದಿಗಳೆಲ್ಲವೂ ಸಹ ಇದ್ದೇ ಇದೆ, ಅದು ಹೇಗಾದರೂ ಇದ್ದೇ ಇದೆ. ಆದರೆ ಅದರ ಜೊತೆಗೆ ಇದು ಖಂಡಿತವಾಗಿಯೂ ಅತ್ಯಂತ ಅವಶ್ಯಕವಾದದ್ದು. ಇದು ಚಿಕ್ಕ ವಯಸ್ಸಿನಿಂದಲೇ ಪ್ರಾರಂಭ ಆಗಬೇಕು. ಒಂದೊಂದು ಮನೆಯಲ್ಲೂ ಸಹ, ಪ್ರತಿಯೊಂದು ಮನೆಯಲ್ಲೂ, ಪ್ರತಿಯೊಂದು ಮಗುವಿಗೂ ಇದು ಚಿಕ್ಕ ವಯಸ್ಸಿನಿಂದಲೇ ಪ್ರಾರಂಭ ಆಗಬೇಕು. ಅವರಿಗೆ ಹೇಳಿಕೊಡುವಂತಹ ಒಂದು ಕಾರ್ಯ ಚಿಕ್ಕ ವಯಸ್ಸಿನಿಂದಲೇ ವಿಶೇಷವಾಗಿ ನಡೀಬೇಕು. ಆ ಧಾರ್ಮಿಕ ಸಂಸ್ಕಾರವನ್ನು ಕೊಡಲಿಕ್ಕೆ ಏನು ಮಾಡಬೇಕಾಗಿದೆಯೋ ಅದನ್ನು ಮಾಡಲೇಬೇಕು. ಅದನ್ನು ಮಾಡಿ ಮಕ್ಕಳಿಗೆ ಖಂಡಿತವಾಗಿಯೂ ಅದನ್ನು ಹೇಳಿಕೊಡಲೇಬೇಕು. ಆದ್ದರಿಂದ ಹಿಂದಿನ ಕಾಲದಲ್ಲೆಲ್ಲ ಹಾಗೆ ಹೇಳ್ಕೊಡ್ತಾ ಇದ್ದರು. ಆ ಹೇಳ್ಕೊಡುವಂತಹ ಸಂದರ್ಭದಲ್ಲಿ ಏನು ಮಾಡಬೇಕಾಗಿ ಬಂದರೂ ಅದನ್ನು ಮಾಡ್ತಾಯಿದ್ರು ಹಿಂದಿನ ಕಾಲದಲ್ಲಿ. ಆ ಧಾರ್ಮಿಕ ಏನಾದರೂ ಮಾಡಿ ನಮ್ಮ ಮಕ್ಕಳನ್ನು ಧಾರ್ಮಿಕರನ್ನಾಗಿ ಮಾಡಬೇಕು, ಒಳ್ಳೆಯ ಸಂಸ್ಕಾರವಂತರನ್ನಾಗಿ ಮಾಡಬೇಕು ಅಂಥೇಳಿ ಮಾಡ್ತಾಯಿದ್ರು. ಹಾಗೆ ಮಾಡ್ತಾಯಿದ್ರು. ಆದ್ದರಿಂದಲೇ ಈ ಒಂದು ಸಮಾಜ ಇವತ್ತಿಗೂ ಸಹ ಈ ಒಂದು ಸಮಾಜದಲ್ಲಿ ಇಷ್ಟಾದರೂ ಸಂಸ್ಕಾರವಂತರಾದಂತಹ ಜನರನ್ನು ನಾವು ನೋಡ್ತಾ ಇದ್ದೀವಿ. ಇಷ್ಟಾದರೂ ನಾವು ಯಾಕೆ ನೋಡ್ತಾ ಇದ್ದೀವಿ ಅಂತಂದರೆ ಆ ಹಿಂದಿನ ಕಾಲದಲ್ಲಿ ಹಿಂದಿನವರು ಕೊಟ್ಟಂತಹ ಒಂದು ಸಂಸ್ಕಾರ. ಆದ್ದರಿಂದ ಇದನ್ನು ಚೆನ್ನಾಗಿ ತಿಳ್ಕೊಂಡು ಈ ರೀತಿಯಾದಂತಹ ಒಂದು ಧಾರ್ಮಿಕವಾದ ಸಂಸ್ಕಾರವನ್ನು, ವಾತಾವರಣವನ್ನು ಮಕ್ಕಳಿಗೆ ವಿಶೇಷವಾಗಿ ಅಭ್ಯಾಸ ಮಾಡಿಸಿದಾಗ ತದ್ವಾರ ಅವರೂ ಸಹ ಜೀವನದಲ್ಲಿ ಎತ್ತರಕ್ಕೆ ಬೆಳೀತಾರೆ. ಎಲ್ಲರೂ ಸಹ ಬಯಸುವುದಿದ್ದಾನೆ, ನಮ್ಮ ಮಕ್ಕಳು ತುಂಬ ಎತ್ತರಕ್ಕೆ ಬೆಳೀಬೇಕು, ಒಳ್ಳೆಯ ಸ್ಥಾನದಲ್ಲಿರಬೇಕು, ಒಳ್ಳೆಯ ಸ್ಥಿತಿಯಲ್ಲಿರಬೇಕು ಅನ್ನೋದನ್ನೇ ಎಲ್ಲರೂ ಸಹ ಬಯಸುವುದು. ಹಾಗಾಗಿ ಅದಕ್ಕೆ ಈ ರೀತಿಯಾದ್ದನ್ನು ಮಾಡಬೇಕು. ಯಾಕಂದರೆ ಇವತ್ತಿನ ದಿವಸ ಬೇರೆಯವರೆಲ್ಲ ತುಂಬ ಬೇರೆಯವರಲ್ಲಿ ಕೆಲವರು, ಎಲ್ಲರೂ ಅಂತ ಹೇಳೋಕ್ಕಾಗೋದಿಲ್ಲ, ಎಲ್ಲರೂ ಕೆಟ್ಟವರೆಲ್ಲೂ ಇರುವುದಿಲ್ಲ ಪ್ರಪಂಚದಲ್ಲಿ. ಬೇರೆಯವರೆಲ್ಲ ಅವರವರ ಒಂದು ದುರ್ಬುದ್ಧಿಯಿಂದ ವ್ಯವಹಾರ ಮಾಡುವವರು. ಎಲ್ಲರೂ ಸಹ ಹಾಗೆ ಮಾಡುವುದಿಲ್ಲ. ಒಳ್ಳೆಯವರು ಎಲ್ಲ ಕಡೆಯೂ ಇದ್ದೇ ಇರ್ತಾರೆ, ಎಲ್ಲಿಗೆ ಹೋದರೂ ಒಳ್ಳೆಯವರು ಇದ್ದೇ ಇರ್ತಾರೆ. ಎಲ್ಲರನ್ನು ಕೆಟ್ಟವರು ಅಂತ ನಾವು ಹೇಳೋಕ್ಕಾಗೋದಿಲ್ಲ, ಅಥವಾ ಎಲ್ಲರನ್ನು ಒಳ್ಳೆಯವರು ಅಂತಲೂ ನಾವು ಹೇಳೋಕ್ಕಾಗೋದಿಲ್ಲ. ಇಂಥವ್ರಾಗ್ಬಿಟ್ರೆ ಇವರು ಒಳ್ಳೆಯವರು, ಅಂಥವ್ರಾಗ್ಬಿಟ್ರೆ ಅವ್ರು ಕೆಟ್ಟವರು ಅಂತ ಹೇಳೋಕ್ಕಾಗೋದಿಲ್ಲ. ಇಂಥ ಸಮುದಾಯದವರಾಗ್ಬಿಟ್ರೆ ಇವರು ಒಳ್ಳೆಯವರು ಅಂತಲೂ ಹೇಳೋಕ್ಕಾಗೋದಿಲ್ಲ. ಒಳ್ಳೆಯವರು ಕೆಟ್ಟವರು ಎಲ್ಲ ಕಡೆಯೂ ನಮಗೆ ಕಾಣಿಸ್ತಾನೆ ಇರ್ತಾರೆ. ಆದ್ದರಿಂದ ಈ ದುರ್ಬುದ್ಧಿಯನ್ನು ತೋರಿಸ್ತಕ್ಕಂಥವ್ರು ಲೋಕದಲ್ಲಿದ್ದಾರೆ, ತುಂಬ ಜನ ಇದ್ದಾರೆ. ಬೇರೆ ಬೇರೆ ಕಾರಣಗಳನ್ನು ಇಟ್ಕೊಂಡು
ಯಾವುದ್ಯಾವುದೋ ಕಾರಣವನ್ನು ಇಟ್ಕೊಂಡು ದುರ್ಬುದ್ಧಿಯನ್ನು ತೋರಿಸ್ತಕ್ಕಂಥವ್ರು ಲೋಕದಲ್ಲಿ ಇರ್ತಾರೆ. ಅಂಥವ್ರ ಜೊತೆಗೆ ಜಾಗೃತೆಯಾಗಿರಬೇಕು ಎಲ್ಲರೂ ಸಹ. ಅಂತಹವರ ಪ್ರಭಾವ ಮಕ್ಕಳ ಮೇಲೂ ಆಗಲಿ ಅಥವಾ ದೊಡ್ಡವರ ಮೇಲಾಗಲಿ ಇರಬಾರದು ಅಂತಂದರೆ ಈ ಧಾರ್ಮಿಕ ಸಂಸ್ಕಾರವನ್ನು ದೃಢವಾಗಿ ಮಾಡಿಕೊಳ್ಳಬೇಕು. ಇದರ ಮಹತ್ವವನ್ನು ತಿಳ್ಕೊಳ್ಬೇಕು. ಇದರ ಮೇಲೆ ನಮಗೆ ಬರುವಂತಹ ಏನೇನು ಪ್ರಶ್ನೆಗಳು, ಸಂದೇಹಗಳು ಏನೇನೇ ಇದ್ದರೂ ಸಹ ಅದೆಲ್ಲವುದನ್ನು ಸಹ ನಾವು ಹಿರಿಯರ ಮುಖದಿಂದ ಸರಿಯಾದಂತಹ ವ್ಯಕ್ತಿಗಳಿಂದ ತಿಳ್ಕೊಳ್ಳಬೇಕು. ಹಾಗಾಗಿ ಇಂತಹ ಒಂದು ಧಾರ್ಮಿಕವಾದ ಸಂಸ್ಕಾರ ಈ ಪ್ರಪಂಚದಲ್ಲಿ ಈ ಒಂದು ಧರ್ಮ, ನಮ್ಮ ಧರ್ಮ ಹಿಂದೂ ಧರ್ಮ ಅನ್ನೋದೇನಿದೆಯೋ ಇದು ಧರ್ಮ, ಉಳಿದಿದ್ದೆಲ್ಲವೂ ಸಹ ಮತ, ಇದು ಧರ್ಮ. ಈ ಒಂದು ವ್ಯತ್ಯಾಸವನ್ನು ಸರಿಯಾಗಿ ಎಲ್ಲರೂ ಸಹ ತಿಳ್ಕೊಳ್ಬೇಕು. ಧರ್ಮ ಅಂತಂದರೆ ಧಾರಣೆ ಮಾಡ್ತಕ್ಕಂಥದ್ದು, ಅಂದರೆ ಯಾವುದರ ಮೇಲೆ ಈ ಜಗತ್ತು ಅನ್ನೋದು ಇದೆಯೋ ಈ ಜಗತ್ತನ್ನು ಧರಿಸಿರತಕ್ಕಂಥದ್ದನ್ನು ಧರ್ಮ ಎಂಬುದಾಗಿ ಹೇಳ್ತಾರೆ. ಮತ ಅಂತಂದರೆ ಏನು ಅಂತ ಕೇಳಿದರೆ ಕೆಲವರು ವ್ಯಕ್ತಿಗಳ ಒಂದು ಮತಿಯಿಂದ ಅವರ ಚಿಂತನೆಗಳಿಂದ ಪ್ರಾರಂಭವಾಗಿರ್ತಕ್ಕಂಥ ಒಂದು ಮಾರ್ಗ ಅಷ್ಟೇ, ಅದು ಮತ ಅಷ್ಟೇ. ಆದರೆ ಧರ್ಮ ಅಂತಂದರೆ ಹಾಗೆ ಪ್ರಾರಂಭವಾಗಿರುವುದಲ್ಲ. ಅದಕ್ಕೆ ಹಿಂದೂ ಧರ್ಮವನ್ನು ಧರ್ಮ ಅಂತ ನಾವು ಹೇಳೋದು, ಉಳಿದಿದ್ದನ್ನು ನಾವು ಮತಗಳು ಅಂತ ಹೇಳೋದು. ಯಾಕಂತಂದರೆ ಆ ಮತದವರೇ ಹೇಳುವಂತೆ ಅದಕ್ಕೊಂದು ಸಮಯ ಇದೆ, ಅದಕ್ಕೆ ಪ್ರವರ್ತಕರಾಗಿರ್ತಕ್ಕಂತಹ ಒಬ್ಬ ವ್ಯಕ್ತಿಗಳಿದ್ದಾರೆ, ಆಯಾ ವ್ಯಕ್ತಿಗಳು ಅಲ್ಲಲ್ಲಿದ್ದಾರೆ, ಅವರಿಂದ ಅದು ಪ್ರಾರಂಭವಾಯಿತು. ಅದು ನಂತರ ತುಂಬ ಜನ ಅದನ್ನು ಅನುಸರಣೆ ಮಾಡಿ ಅವರವರು ಅದನ್ನು ಅನುಸರಣೆ ಮಾಡಿ ಬೆಳೆಸುವಂಥದ್ದನ್ನು ನಾವು ಲೋಕದಲ್ಲಿ ನೋಡ್ತಾ ಇದ್ದೀವಿ. ಆದರೆ ಇದು ಆ ರೀತಿಯಾಗಲ್ಲ. ಈ ಹಿಂದೂ ಧರ್ಮ ಅನ್ನೋದು ಇದು ಅನಾದಿ ಕಾಲದಿಂದ ಬಂದಿರತಕ್ಕಂತಹ ಒಂದು ಧರ್ಮ. ಹಾಗಾಗಿ ಇದನ್ನು ಸನಾತನ ಧರ್ಮ ಎಂಬುದಾಗಿ ಹೇಳುವುದು. ಯಾಕಂತಂದರೆ ಇದಕ್ಕೆ ಪ್ರಾರಂಭ ಅನ್ನೋದಿಲ್ಲ, ಇದಕ್ಕೆ ಆರಂಭವನ್ನು ಮಾಡಿಸಿದಂತಹ ವ್ಯಕ್ತಿ ಅಂತಲೂ ಇದಕ್ಕೆ ಇಲ್ಲ. ಇದು ಸೃಷ್ಟಿಯಾದಿಯಿಂದ ಇರತಕ್ಕಂತಹ ಒಂದು ಧರ್ಮ. ಆದ್ದರಿಂದ ಇದನ್ನು ಧರ್ಮ ಎಂಬುದಾಗಿ ಹೇಳಿದ್ದಾರೆ. ಆಗ ಇದನ್ನು ನಾವು ವಿಶೇಷವಾಗಿ ತಿಳಿದುಕೊಂಡು ಇಂತಹ ಒಂದು ಧರ್ಮದ ಮಹತ್ವವನ್ನು ಚೆನ್ನಾಗಿ ತಿಳ್ಕೊಂಡು ಮಕ್ಕಳಿಗೂ ಸಹ ವಿಶೇಷವಾಗಿ ಹೇಳಿಕೊಡಬೇಕು ಅನ್ನೋದನ್ನು ಈ ಸಂದರ್ಭದಲ್ಲಿ ಹೇಳಬಯಸ್ತಾ ಇದ್ದೇವೆ. ಮತ್ತು ಈಗಾಗಲೇ ಹೇಳಿದಂತೆ ಇಲ್ಲಿ ಈ ರೀತಿಯಾದಂಥ ಒಂದು ಧಾರ್ಮಿಕ ವಾತಾವರಣ ಇದು ಸದಾಕಾಲ ಒಳ್ಳೆಯ ರೀತಿಯಾಗಿ ಇರಲಿ, ಇನ್ನೂ ಎಲ್ಲ ರೀತಿಯಲ್ಲೂ ಒಳ್ಳೆಯದಾಗಲಿ ಎಂಬುದಾಗಿ ಹೇಳ್ತಾ ಈ ಸಂದರ್ಭದಲ್ಲಿ ನಿಮಗೆಲ್ಲರಿಗೂ ಸಹ ನಾರಾಯಣ ಸ್ಮರಣಪೂರ್ವಕವಾಗಿ ಆಶೀರ್ವಾದಗಳನ್ನು ಮಾಡ್ತಾ ಇದ್ದೇವೆ. ಶಾರದಾ ಚಂದ್ರಮೌಳೀಶ್ವರರ ಹಾಗೂ ನಮ್ಮ ಪರಮಪೂಜ್ಯ ಗುರುವರೇಣ್ಯರು ಜಗದ್ಗುರು ಶ್ರೀ ಶ್ರೀ ಭಾರತೀ ತೀರ್ಥ ಮಹಾಸ್ವಾಮಿಗಳವರು ಈ ದಕ್ಷಿಣಾಮ್ನಾಯ ಶೃಂಗೇರಿ ಶಾರದಾ ಪೀಠದ ಪ್ರಸ್ತುತ ಅಧಿಪತಿಗಳಾಗಿರ್ತಕ್ಕಂಥವರು, ಅವರ ಒಂದು ವಿಶೇಷವಾದಂತಹ ಅನುಗ್ರಹಗಳಿಂದ ನಿಮಗೆಲ್ಲರಿಗೂ ಸಹ ಎಲ್ಲ ರೀತಿಯಲ್ಲೂ ಶ್ರೇಯಸ್ಸು ಅನ್ನೋದು ಪ್ರಾಪ್ತವಾಗಲಿ. ಮತ್ತು ಈ ಕಾರ್ಯಕ್ರಮದಲ್ಲಿ ವಿಶೇಷವಾಗಿ ಈ ಒಂದು ಆರಂಭದಿಂದಲೂ ಸಹ ಈ ಒಂದು ದೇವಸ್ಥಾನವನ್ನು ಪ್ರಾರಂಭ ಮಾಡಿ ಈ ಒಂದು ದೇವಸ್ಥಾನವನ್ನು ಅತ್ಯಂತ ಶ್ರದ್ಧಾಭಕ್ತಿಗಳಿಂದ ಅಭಿವೃದ್ಧಿ ಮಾಡ್ತಾ ಇದನ್ನು ವಿಶೇಷವಾಗಿ ನಿರ್ವಹಣೆ ಮಾಡ್ತಾ ಇರತಕ್ಕಂತಹ ವೈಶ್ಯ ಮಂಡಳಿ, ಆರ್ಯ ವೈಶ್ಯ ಮಂಡಳಿಯವರಿಗೆ ಅವರೆಲ್ಲರಿಗೂ ಸಹ ಈ ಸಂದರ್ಭದಲ್ಲಿ ನಾವು ನಾರಾಯಣ ಸ್ಮರಣಪೂರ್ವಕವಾಗಿ ಆಶೀರ್ವಾದಗಳನ್ನು ಮಾಡ್ತಾ ಇದ್ದೇವೆ. ಅಧ್ಯಕ್ಷರು ವೆಂಕಟೇಶ್ ಅವರು ಮತ್ತು ಅವರ ಜೊತೆಗೆ ಇರತಕ್ಕಂಥ ಉಪಾಧ್ಯಕ್ಷರು ಎಲ್ಲರಿಗೂ ಸಹ ನಾವು ಈ ಸಂದರ್ಭದಲ್ಲಿ ನಾರಾಯಣ ಸ್ಮರಣಪೂರ್ವಕವಾಗಿ ಆಶೀರ್ವಾದವನ್ನು ಮಾಡ್ತಿದ್ದೇವೆ. ಆ ಅಮ್ಮನವರ ಒಂದು ಕೃಪೆಯಿಂದ ಎಲ್ಲ ರೀತಿಯಲ್ಲೂ ಸಹ ಇನ್ನಷ್ಟು ವಿಶೇಷವಾದಂಥ ಒಂದು ಅಭಿವೃದ್ಧಿ ನಿಮಗೆಲ್ಲರಿಗೂ ಸಹ ಇನ್ನಷ್ಟು ಪ್ರಾಪ್ತವಾಗಲಿ ಎಂಬುದಾಗಿ ನಮ್ಮ ಆಶೀರ್ವಾದಗಳನ್ನು ತಿಳಿಸ್ತಾ ಇದ್ದೇವೆ. ಮತ್ತು ಎಲ್ಲ ಭಕ್ತ ಮಹಾಜನರಿಗೂ ನಾವು ಈ ಸಂದರ್ಭದಲ್ಲಿ ಆಶೀರ್ವಾದಗಳನ್ನು ಮಾಡ್ತಾ ಇದ್ದೇವೆ. ಮತ್ತು ಇಲ್ಲಿ ಪರಂಪರೆಯಾಗಿ ಅಮ್ಮನವರ ಒಂದು ಆರಾಧನೆಯನ್ನು ಮಾಡ್ತಾ ಬಂದಿರತಕ್ಕಂತಹ ನಟರಾಜ ಶಾಸ್ತ್ರಿಗಳು ಮತ್ತು ಅವರ ಪರಿವಾರ ಎಲ್ಲರಿಗೂ ಸಹ ನಾವು ಈ ಸಂದರ್ಭದಲ್ಲಿ ಆಶೀರ್ವಾದಗಳನ್ನು ಮಾಡ್ತಾ ಇದ್ದೇವೆ. ಮತ್ತು ಅವರಿಗೆ ಈಗಾಗಲೇ ವಿಶೇಷವಾಗಿ ಆರ್ಯವೈಶ್ಯ ಮಂಡಳಿಯವರು ತಮ್ಮ ವಿಶೇಷವಾಗಿ ಕೃತಜ್ಞತಾಪೂರ್ವಕವಾಗಿ ಸನ್ಮಾನವನ್ನು ಮಾಡಿದ್ದಾರೆ. ತುಂಬ ಸಂತೋಷಕರವಾದಂತಹ ಒಂದು ವಿಷಯ. ಅದರಲ್ಲಿ ಅನೇಕ ವಿಷಯಗಳನ್ನು ಅವರು ಹೇಳಿದ್ದಾರೆ. ಆದರೆ ಇನ್ನೊಂದು ವಿಷಯವನ್ನು ಹೇಳಬೇಕಾಗಿತ್ತು ಅಂತ ನನಗೆ ಅನಿಸ್ತು. ಯಾಕೆಂತಂದರೆ ನಾವಿವತ್ತು ಇಲ್ಲಿಗೆ ಬಂದು ಈ ಕುಂಭಾಭಿಷೇಕವನ್ನೆಲ್ಲ ಮಾಡಿದ್ದೀವಿ ಅಂತಂದರೆ ಅದಕ್ಕೆ ಅವರು ಮಾಡಿರುವಂತಹ ಒಂದು ಪ್ರಯತ್ನ ಸಂಕಲ್ಪವೇ ಕಾರಣ. ಅಂದರೆ ನಾವು ಇಲ್ಲಿಗೆ ಬರೋ ಹಾಗೆ ಮಾಡಿದವರು ಅವರು. ವಿಶೇಷವಾಗಿ ನಾವಿಲ್ಲಿ ಬರುವುದರಲ್ಲಿ ಒಂದು ಮುಖ್ಯವಾದಂತಹ ಒಂದು ಪಾತ್ರೆ ಅವರದೇ ಇದೆ, ಮುಖ್ಯವಾದಂತಹ ಒಂದು ಪಾತ್ರವನ್ನು ಪೋಷಿಸಿದ್ದಾರೆ ಅವರು. ಹಾಗಾಗಿ ಅವರು ಅನೇಕ ಬಾರಿ ಶೃಂಗೇರಿಗೆ ಆಗಮಿಸಿ ನಿಮ್ಮೆಲ್ಲರನ್ನೂ ಸಹ ಕರ್ಕೊಂಡು ಬಂದು ವಿಶೇಷವಾಗಿ ಶೃಂಗೇರಿಗೆ ಆಗಮಿಸಿ ಈ ಒಂದು ಕಾರ್ಯಕ್ರಮವನ್ನು ಮಾಡಬೇಕು ಎಂಬುದಾಗಿ ಪ್ರಾರ್ಥನೆ ಮಾಡಿದರು. ಮತ್ತು ಅದಕ್ಕೆ ಒಂದಿಷ್ಟು ಕೆಲಸಗಳು ಸಹ ಇಲ್ಲಿ ನಡೀಬೇಕಾಗಿದೆ. ಹಾಗೆ ಒಂದಿಷ್ಟು ಸಮಯ ಬೇಕು, ಅದಕ್ಕೊಂದು ಸಮಯವನ್ನು ಸೂಚಿಸಬೇಕು ಎಂಬುದಾಗಿ ಅವರು ಕೇಳಿದರು. ಬೇರೆ ಬೇರೆ ಸಂದರ್ಭಗಳಲ್ಲಿ ನಮಗೆ ಇಲ್ಲಿ ಬರುವಂಥ ಕಾರ್ಯಕ್ರಮಗಳು ಇರಲಿಲ್ಲವಾದ್ದರಿಂದ ನಾನು ಹೇಳ್ತೀನಿ ಅಂತ ಹೇಳ್ತಾ ಇದ್ದೆ. ತುಂಬ ದಿವಸ ಮುಂದಕ್ಕೂ ಹೋಯ್ತು. ಸುಮಾರು 1 ವರ್ಷದಿಂದ ಇದು ನಡೀತಾ ಇದೆ. 1 ವರ್ಷದಿಂದ ಸರಿ ಈ ಕಾರ್ಯಕ್ರಮ ಆಗಬೇಕು, ಯಾವಾಗ ಅಂತ ಸುಮಾರು ಸಲ ಕೇಳ್ತಾ ಇದ್ದರು ಅವರು.
ಹಾಗಾಗಿ ಕೊನೆಗೆ ಇವತ್ತಿನ ದಿವಸ ನಾವು ಈ ಒಂದು ಪವಿತ್ರವಾದಂತಹ ದಿವಸ ಇವತ್ತನ್ನು ಈ ಮುಹೂರ್ತವನ್ನು ತೀರ್ಮಾನ ಮಾಡಿದ್ದೇವೆ. ಹಾಗೆ ನಾವು ಅದರಂತೆ ಇವತ್ತು ಈ ಕಾರ್ಯಕ್ರಮವನ್ನು ಮಾಡಿದ್ದೇವೆ. ಹಾಗಾಗಿ ಅವರಿಗೆ ಈ ಒಂದು ಸಂದರ್ಭದಲ್ಲಿ ನಾರಾಯಣ ಸ್ಮರಣಪೂರ್ವಕವಾಗಿ ಆಶೀರ್ವಾದಗಳನ್ನು ಮಾಡ್ತಾ ಇದ್ದೇವೆ. ಈ ಒಂದು ದೇವಸ್ಥಾನದಲ್ಲಿ ವಿಶೇಷವಾಗಿ ಒಂದು ಶ್ರದ್ಧೆಯಾಗಿ ಆ ಅಮ್ಮನವರ ಆರಾಧನೆಯನ್ನು ಮಾಡ್ತಾ ಇದ್ದಾರೆ. ನೀವು ಸಹ ವೈಶ್ಯ ಮಂಡಳಿಯವರು ನಿರಂತರ ಅವರು ಚೆನ್ನಾಗಿ ಆರ್ಯವೈಶ್ಯ ಮಂಡಳಿಯವರು ಮತ್ತು ಎಲ್ಲ ಭಕ್ತಜನರ ಒಂದು ಶ್ರೇಯಸ್ಸನ್ನು ಸಂಕಲ್ಪ ಮಾಡಿ ಅಮ್ಮನವರ ಸನ್ನಿಧಿಯಲ್ಲಿ ಅವರು ಶ್ರದ್ಧೆಯಿಂದ ವಿಶೇಷವಾಗಿ ಆರಾಧನೆಯನ್ನು ಮಾಡ್ತಾ ಇದ್ದಾರೆ. ಮತ್ತು ನೀವು ಸಹ ಅವರಿಗೆ ವಿಶೇಷವಾದಂತಹ ಒಂದು ಗೌರವವನ್ನು ಕೊಟ್ಟು ಅವರಿಗೆ ಆ ಪೂಜೆ ಇತ್ಯಾದಿಗಳಿಗೆ ಬೇಕಾದಂತಹ ಒಂದು ವ್ಯವಸ್ಥೆಯನ್ನು ಸಹ ಮಾಡಿದ್ದೀರಿ. ಈ ಒಂದು ಸಂಬಂಧ, ಈ ರೀತಿಯಾದಂತಹ ಒಂದು ಬಾಂಧವ್ಯ, ಈ ರೀತಿಯಾದಂತಹ ಒಂದು ಸಂಬಂಧ ಇದು ಅತ್ಯಂತ ಸಂತೋಷಕರವಾಗಿರ್ತಕ್ಕಂಥದ್ದು. ಹಾಗೆ ಇದು ಇದೇ ರೀತಿಯಾಗಿ ಮುಂದುವರಿಯಲಿ ಎಂಬುದಾಗಿ ಹೇಳ್ತಾ ಮತ್ತೊಮ್ಮೆ ಎಲ್ಲರಿಗೂ ಸಹ ನಾರಾಯಣ ಸ್ಮರಣಪೂರ್ವಕವಾಗಿ ಆಶೀರ್ವಾದಗಳನ್ನು ಮಾಡ್ತಾ ಈ ಮಾತುಗಳನ್ನು ಇಲ್ಲಿ ಉಪಸಂಹಾರ ಮಾಡ್ತೇವೆ. ಹರ ನಮಃ ಪಾರ್ವತೀ ಪತಯೇ ಹರ ಹರ ಮಹಾದೇವ.